ಹಾಯ್ ಫ್ರೆಂಡ್ಸ್, ಫ್ಯಾಕ್ಟ್ ನಂಬರ್ 1. ನಿಮಗೆ ಗೊತ್ತಾ, ರೋಡ್ ಮೇಲೆ ಡಾಟೆಡ್ ಲೈನ್ಸ್ ಇದ್ರೆ ಅಂತ ರೋಡ್ ಮೇಲೆ ವಾಹನಗಳನ್ನ ಓವರ್ಟೇಕ್ ಮಾಡಬಹುದು. ಆ ರೀತಿ ಅಲ್ಲದೆ ಒಂದೇ ಲೈನ್ ಇದ್ರೆ ಅಂತ ಸ್ಥಳಗಳಲ್ಲಿ ವಾಹನಗಳನ್ನ ಓವರ್ಟೇಕ್ ಮಾಡಬಾರದು ಅಂತ ಅರ್ಥ. ಫ್ಯಾಕ್ಟ್ ನಂಬರ್ 2. ಅಂತ್ಯಕ್ರಿಯೆಗೆ ಹೋಗಿ ಬಂದವರನ್ನ ಮನೆಗೆ ಬಂದ ತಕ್ಷಣ ಏನು ಮುಟ್ಕೊಳ್ಬೇಡಿ, ಮೊದಲು ಬಟ್ಟೆಗಳ ಜೊತೆಗೆ ಸ್ನಾನ ಮಾಡಿ ಅಂತ ಹೇಳ್ತಾರೆ. ಈ ರೀತಿ ಯಾಕೆ ಹೇಳ್ತಾರೆ ಗೊತ್ತಾ? ಮೃತದೇಹದಿಂದ ಇನ್ಫೆಕ್ಷನ್ ಸೋಂಕುವ ಅವಕಾಶ ಇರುತ್ತೆ. ಅದರಿಂದ ಸುರಕ್ಷಿತವಾಗಿರಲು ನಮ್ಮ ಹಿರಿಯರು ಮಾಡಿರುವ ಸಂಪ್ರದಾಯ ಇದು. ಫ್ಯಾಕ್ಟ್ ನಂಬರ್ 3. ಇಂಗ್ಲೆಂಡ್ ಮತ್ತು ಇಂಡಿಯಾ ಇವೆರಡು ಟೀಮ್ ಪರವಾಗಿ ಆಡಿದ ಏಕೈಕ ಕ್ರಿಕೆಟರ್ ಇಫ್ತಿಕಾರ್ ಅಲಿ ಖಾನ್ ಪಟೌಡಿ. ಇವ್ರು ಯಾರು ಗೊತ್ತಾ? ಬಾಲಿವುಡ್ ಆಕ್ಟರ್ ಸೈಫ್ ಅಲಿ ಖಾನ್ ಅವರ ತಾತ. ಫ್ಯಾಕ್ಟ್ ನಂಬರ್ 4. ಮನೆಗಳ ಮುಂದೆ ಹಸುವಿನ ಸಗಣಿ ಕಲಿಸಿದ ನೀರನ್ನ ಯಾಕಾಗ್ತಾರೆ ಗೊತ್ತಾ? ಹಸುವಿನ ಸಗಣಿ ಡಿಸ್ಇನ್ಫೆಕ್ಟೆಂಟ್ ರೀತಿ ಕೆಲಸ ಮಾಡುತ್ತೆ. ಇದರಿಂದ ಕ್ರಿಮಿಕೀಟಗಳು ಮನೆಯೊಳಗೆ ಬರೋದಿಲ್ಲ. ಫ್ಯಾಕ್ಟ್ ನಂಬರ್ 5. ಛತ್ರಪತಿ ಶಿವಾಜಿಯನ್ನ ದ ಫಾದರ್ ಆಫ್ ಇಂಡಿಯನ್ ನೇವಿ ಅಂತ ಕರೀತಾರೆ. ಛತ್ರಪತಿ ಶಿವಾಜಿ 17ನೇ ಶತಮಾನದಲ್ಲಿ ಕೊಂಕಣ ಮತ್ತು ಗೋವಾ ಗಡಿ ಭಾಗವನ್ನ ರಕ್ಷಿಸಲಿಕ್ಕೆ ಬಲವಾದ ನೌಕಾದಳವನ್ನ 17ನೇ ಶತಮಾನದಲ್ಲಿ ನಿರ್ಮಿಸಿದ್ರು. ಫ್ಯಾಕ್ಟ್ ನಂಬರ್ 6. ಮಾಡರ್ನ್ ಕಾರ್ಸ್ ನಲ್ಲಿ ಆಕ್ಸಿಡೆಂಟ್ ಆಗಿ ಏರ್ ಬ್ಯಾಗ್ ಓಪನ್ ಆದ್ರೆ ಸ್ಪೀಡೋ ಮೀಟರ್ ನಲ್ಲಿ ಇರುವ ಮುಳ್ಳು ಆಕ್ಸಿಡೆಂಟ್ ನಡೆದ ಸಮಯದಲ್ಲಿ ಎಷ್ಟು ವೇಗವನ್ನ ತೋರಿಸುತ್ತೋ ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಏಕೆಂದ್ರೆ ಇದರಿಂದ ಆಕ್ಸಿಡೆಂಟ್ ನಡೆದ ನಂತರ ನಡೆಯೋ ಇನ್ವೆಸ್ಟಿಗೇಷನ್ಸ್ಗೆ ಸಹಾಯವಾಗುತ್ತೆ. ಫ್ಯಾಕ್ಟ್ ನಂಬರ್ 7. ನಿಮಗೆ ಗೊತ್ತಾ, ಭಯ ಮೂತ್ರಪಿಂಡಗಳನ್ನ ದುರ್ಬಲಗೊಳಿಸುತ್ತೆ, ಆತಂಕ ಹೊಟ್ಟೆಯನ್ನ ದುರ್ಬಲಗೊಳಿಸುತ್ತೆ, ಒತ್ತಡ ಹೃದಯವನ್ನ ದುರ್ಬಲಗೊಳಿಸುತ್ತೆ, ದುಃಖ ಉಸಿರಾಟವನ್ನ ದುರ್ಬಲಗೊಳಿಸುತ್ತೆ, ಕೋಪ ಲಿವರ್ನ ದುರ್ಬಲಗೊಳಿಸುತ್ತೆ. ಫ್ಯಾಕ್ಟ್ ನಂಬರ್ 8. ಮುಂಬೈ ನಗರಕ್ಕೆ ಆ ಹೆಸರನ್ನ ಹಿಂದೂ ದೇವತೆಯಾದ ಮುಂಬಾದೇವಿ ಹೆಸರಿನ ಮೇಲೆ ಇಟ್ಟಿದ್ರು. ವಾಸ್ತವಕ್ಕೆ ಮುಂಚಿನಿಂದಲೂ ಈ ನಗರಕ್ಕೆ ಮುಂಬೈ ಎಂದು ಕರೀತಾ ಇದ್ರು. ಆದ್ರೆ ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಅವರಿಗೆ ಆ ಹೆಸರನ್ನ ಕರೀಲಿಕ್ಕೆ ಕಷ್ಟವಾದ ಕಾರಣ ಮುಂಬೈನ ಬೊಂಬಾಯಿ ಎಂದು ಬದಲಾಯಿಸಿದ್ರು. ಮತ್ತೆ 1995ರಲ್ಲಿ ಶಿವಸೇನೆ ಅದನ್ನ ಮುಂಬೈ ಎಂದು ಬದಲಿಸಿದೆ. ಫ್ಯಾಕ್ಟ್ ನಂಬರ್ 9. ನಿಮಗೆ ಗೊತ್ತಾ, ಭೂಮಿ ಮೇಲಿರುವ ಮನುಷ್ಯರಿಗಿಂತ ನಮ್ಮ ಶರೀರದ ಒಳಗೆ ಮತ್ತು ಶರೀರದ ಹೊರಗಿರುವ ಜೀವಿಗಳೇ ಹೆಚ್ಚು. ಫ್ಯಾಕ್ಟ್ ನಂಬರ್ 10. ನೀವಿದನ್ನ ಗಮನಿಸಿರ್ತೀರಾ, ಕಡಿಮೆ ಬೆಳಕಿರುವ ಸಮಯದಲ್ಲಿ ಕ್ಯಾಮೆರಾ ಫ್ಲಾಶ್ ನ ಆನ್ ಮಾಡಿ ಫೋಟೋ ತೆಗೆದ್ರೆ ಫೋಟೋದಲ್ಲಿ ಕೆಲವು ಜನರ ಕಣ್ಣುಗುಡ್ಡೆ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತೆ. ಇದಕ್ಕೆ ಕಾರಣ ಆ ಫ್ಲಾಶ್ ಲೈಟ್ ಕಣ್ಣುಗುಡ್ಡೆಯ ಒಳಗೆ ಹೋಗಿ ಕಣ್ಣುಗುಡ್ಡೆಯ ಹಿಂಭಾಗದಲ್ಲಿರುವ ಕೊರಾಯ್ಡ್ ಮತ್ತು ರೆಟಿನಾಗೆ ತಾಕಿ ರಿಫ್ಲೆಕ್ಟ್ ಆಗುತ್ತೆ. ಕೊರಾಯ್ಡ್ ರಕ್ತದಿಂದ ಕೂಡಿರುವುದರಿಂದ ಕೆಂಪು ಬಣ್ಣ ರಿಫ್ಲೆಕ್ಟ್ ಆಗಿ ಕಣ್ಣುಗುಡ್ಡೆ ಕೆಂಪಾಗಿ ಕಾಣಿಸುತ್ತೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ರಾತ್ರಿ ಸಮಯದಲ್ಲಿ ಫೋಟೋ ತೆಗೆದಾಗ ನಿಮ್ಮ ಕಣ್ಣುಗುಡ್ಡೆ ಕೆಂಪಾಗಿ ಕಾಣಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಫ್ಯಾಕ್ಟ್ ನಂಬರ್ 11. ಸೂರ್ಯಾಸ್ತ ಸಮಯದ ನಂತರ ಉಗುರುಗಳನ್ನ ಕಟ್ ಮಾಡಬಾರದು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಈಗಿನ ಕಾಲದಲ್ಲಾದ್ರೆ ಲೈಟ್ಸ್ ಇವೆ, ಆಗಿನ ಕಾಲದಲ್ಲಿ ದೀಪಗಳನ್ನ ಬಳಸ್ತಾ ಇದ್ರು. ಅದರಿಂದ ಬರುವ ಕಡಿಮೆ ಬೆಳಕಿನಲ್ಲಿ ಕೈ ಉಗುರುಗಳನ್ನ ಕತ್ತರಿಸಿಕೊಂಡ್ರೆ ಆಕಸ್ಮಿಕವಾಗಿ ಕೈಗಳಿಗೆ ಗಾಯವಾಗುವ ಅವಕಾಶ ಇರುತ್ತೆ. ಆ ಸಮಯದಲ್ಲಿ ಉಗುರುಗಳನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಬ್ಲೇಡ್ಸ್, ಚಾಕುದಂತಹ ಚೂಪಾದ ಪರಿಕರಗಳನ್ನ ಬಳಸ್ತಾ ಇದ್ರು. ಅವುಗಳಿಂದ ಗಾಯಗಳಾಗುವ ಅವಕಾಶ ಇರುತ್ತೆ. ಫ್ಯಾಕ್ಟ್ ನಂಬರ್ 12. ನಿಮಗೆ ಗೊತ್ತಾ, ಆಪಲ್ ನಲ್ಲಿ 86% ನೀರಿರುತ್ತೆ, ಪೈನಾಪಲ್ ನಲ್ಲಿ 87% ನೀರಿದೆ, ಕಲ್ಲಂಗಡಿನಲ್ಲಿ 92% ನೀರಿದೆ, ಸೌತೆಕಾಯಿಯಲ್ಲಿ 95% ನೀರಿನ ಅಂಶವಿದೆ. ಫ್ಯಾಕ್ಟ್ ನಂಬರ್ 13. ಮನುಷ್ಯ ನಿದ್ರಿಸುವ ಸಮಯದಲ್ಲಿ ಅಥವಾ ಕೋಮದಲ್ಲಿ ಇದ್ರೂ ಕೂಡ ನಾವು ಉಸಿರನ್ನ ತೆಗೆದುಕೊಳ್ಳುವುದು ಮಾತ್ರ ಬಿಡಲ್ಲ. ನಮ್ಮ ದೇಹ ಅದರ ಕೆಲಸವನ್ನ ಅದು ಮಾಡ್ತಾನೆ ಇರುತ್ತೆ. ಆದ್ರೆ ಡಾಲ್ಫಿನ್ ವಿಷಯದಲ್ಲಿ ಆ ರೀತಿ ಆಗಲ್ಲ. ಶ್ವಾಸ ತೆಗೆದುಕೊಳ್ಳುವುದು ಆಟೋಮೆಟಿಕ್ ಆಗಿ ನಡೆಯೋದಿಲ್ಲ. ಅವು ನಿದ್ರಿಸುವ ಸಮಯದಲ್ಲೂ ಕೂಡ ಎಚ್ಚರವಿರಬೇಕಾಗುತ್ತೆ. ಎಚ್ಚರವಿರದಿದ್ರೆ ಅದರ ಶ್ವಾಸ ನಿಂತು ಬಿಡುತ್ತೆ. ಅದಕ್ಕೆ ಅವು ಯಾವಾಗ್ಲೂ ಒಂದು ಕಣ್ಣನ್ನ ತೆಗೆದು ನಿದ್ದೆ ಮಾಡ್ತವೆ. ಫ್ಯಾಕ್ಟ್ ನಂಬರ್ 14. ಈ ಇಮೇಜ್ ನ ನೋಡ್ತಾ ಇದ್ರೆ ಒಂದು ಫೈರ್ ಬಾಲ್ ರೀತಿ ಕಾಣಿಸುತ್ತೆ ಅಲ್ವಾ? ಆಕಾಶದಿಂದ ಭೂಮಿವರೆಗೆ ಏನೋ ಬೀಳ್ತಾ ಇರೋ ರೀತಿ ಕಾಣಿಸುತ್ತೆ ಅಲ್ವಾ? ಆದ್ರೆ ಇದು ಕೇವಲ ಒಂದು ಮೋಡ ಮಾತ್ರ. ಈ ಮೋಡ ಪೋರ್ಚುಗೀಸ್ ದೇಶದ ಮಡಿರಾ ಐಲ್ಯಾಂಡ್ ನಲ್ಲಿ ಕಾಣಿಸಿತ್ತು. ಇದು ಈ ರೀತಿ ಕ್ರಿಯೇಟ್ ಆಗ್ಲಿಕ್ಕೆ ಕಾರಣ ಆ ಸಮಯದಲ್ಲಿ ಸನ್ರೈಸ್ ಮೋಡಗಳ ಮೇಲೆ ಒಂದು ನಿರ್ದಿಷ್ಟವಾದ ಆಂಗಲ್ ಅಲ್ಲಿ ಬೀಳೋದ್ರಿಂದ ಇದು ಫೈರ್ ಬಾಲ್ ರೀತಿ ಕಾಣಿಸುತ್ತೆ. ಇದಕ್ಕೆ ಸ್ವಲ್ಪ ಜನ ಹ್ಯಾಂಡ್ ಆಫ್ ಗಾಡ್ ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ಇದು ಕೇವಲ ಒಂದು ಮೋಡ ಮಾತ್ರ. ಫ್ಯಾಕ್ಟ್ ನಂಬರ್ 15. ಈ ಭೂಮಿ ಮೇಲೆ ಅತಿ ದೊಡ್ಡ ಜೀವಿ ಯಾವುದು ಅಂತ ಕೇಳಿದ್ರೆ ತಕ್ಷಣ ಬ್ಲೂ ವೇಲ್ ಅಂತ ಹೇಳ್ತಾರೆ. ಆದ್ರೆ ಅದು ಮೊನ್ನೆವರೆಗೂ ಮಾತ್ರ. ರೀಸೆಂಟ್ ಆಗಿ 150 ಅಡಿ ಉದ್ದ ಇರುವ ಒಂದು ಜೀವಿ ಆಸ್ಟ್ರೇಲಿಯಾದ ಸಮುದ್ರ ತೀರದಲ್ಲಿ ಕಾಣಿಸಿಕೊಂಡಿದೆ. ಇದು ನೋಡ್ಲಿಕ್ಕೆ ಒಂದು ದೊಡ್ಡ ಚೈನ್ ರೀತಿ ಕಾಣಿಸುತ್ತೆ. ಫ್ಯಾಕ್ಟ್ ನಂಬರ್ 16.
ಈ ಭೂಮಿ ಮೇಲಿರುವ ಎಲ್ಲಾ ದೇಶಗಳಿಗೆ ಒಂದೇ ಆಕಾರದ ಫ್ಲಾಗ್ಸ್ ಇವೆ. ಎಲ್ಲಾ ಧ್ವಜಗಳು ನೋಡ್ಲಿಕ್ಕೆ ರೆಕ್ಟಾಂಗ್ಯುಲರ್ ಶೇಪ್ ನಲ್ಲಿ ಇದ್ರೆ ನೇಪಾಳ ದೇಶಕ್ಕೆ ಸೇರಿದ ಧ್ವಜ ಮಾತ್ರ ಟ್ರಯಾಂಗಲ್ ಶೇಪ್ ನಲ್ಲಿ ಇದೆ. ಆದ್ರೆ ದೇಶಗಳಿಗೆ ಇದ್ದಂತೆ ನಮ್ಮ ಭೂಮಿಗೂ ಕೂಡ ಒಂದು ಫ್ಲಾಗ್ ಇದೆ. ಅದು ನೋಡ್ಲಿಕ್ಕೆ ಈ ರೀತಿ ಇರುತ್ತೆ. ಈ ಧ್ವಜಕ್ಕೆ ಒಂದು ಅರ್ಥವಿದೆ. ಈ ಬ್ಲೂ ಕಲರ್ ನಮ್ಮ ಭೂಮಿ ಮೇಲಿರುವ ವಾಟರ್ ನ ಸೂಚಿಸುತ್ತೆ. ಏಕೆಂದ್ರೆ ನಮ್ಮ ಭೂಮಿ ಮೇಲೆ ಅಧಿಕ ಪ್ರಮಾಣದಲ್ಲಿ ವಾಟರ್ ಇದೆ. ವಾಟರ್ ಅನ್ನೋದು ಮನುಷ್ಯನ ಜೀವನಕ್ಕೆ ಅತ್ಯಂತ ಅವಶ್ಯಕವಾದುದು. ಹಾಗೆ ನೋಡ್ಲಿಕ್ಕೆ 7 ಚಕ್ರಗಳಿವೆ. ಈ 7 ಚಕ್ರಗಳು 7 ಖಂಡಗಳನ್ನ ಸೂಚಿಸುತ್ತವೆ. ಈ ರಿಂಗ್ಸ್ ಒಂದು ಫ್ಲವರ್ ಆಕಾರದಲ್ಲಿ ಕಾಣಿಸುತ್ತೆ. ಫ್ಲವರ್ ಅನ್ನೋದು ಸಿಂಬಲ್ ಆಫ್ ಲೈಫ್ ಆಗಿರೋದ್ರಿಂದ ಈ ರೀತಿ ಡಿಸೈನ್ ಮಾಡಿದ್ದಾರೆ. ಫ್ಯಾಕ್ಟ್ ನಂಬರ್ 17. ನಿಮಗೆ ಗೊತ್ತಾ, ಇಂಡಿಯನ್ ಏರ್ಕ್ರಾಫ್ಟ್ ಆಕ್ಟ್ 1934 ಪ್ರಕಾರ ಭಾರತದಲ್ಲಿ ಗಾಳಿಪಟ ಹಾರಿಸುವುದು ಕಾನೂನು ಬಾಹಿರ. ಒಂದು ವೇಳೆ ಗಾಳಿಪಟವನ್ನ ಹಾರಿಸಿದ್ರೆ 2 ವರ್ಷ ಜೈಲು ಶಿಕ್ಷೆ, 10 ಲಕ್ಷ ದಂಡ ವಿಧಿಸ್ತಾರೆ. ಇಲ್ಲ, ಎರಡನ್ನೂ ವಿಧಿಸಬಹುದು. ಗಾಳಿಪಟವನ್ನ ಹಾರಿಸಲು ಅನುಮತಿಯನ್ನ ಅಥವಾ ಲೈಸೆನ್ಸ್ ನ ತೆಗೆದುಕೊಳ್ಬೇಕು. ಆದ್ರೆ ಈ ವಿಷಯ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ನಮ್ಮ ದೇಶದಲ್ಲಿ ಇದ್ರ ಮೇಲೆ ಆಕ್ಷನ್ ಯಾಕೆ ತೆಗೆದುಕೊಳ್ಳೋದಿಲ್ಲ ಅಂದ್ರೆ ಇದನ್ನ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ರೀತಿ ನೋಡ್ತಾರೆ. ಫ್ಯಾಕ್ಟ್ ನಂಬರ್ 18. ನೀವು ಗಮನಿಸಿದ್ರೆ ಸೊಳ್ಳೆಗಳು ಸಂಜೆ ಸಮಯದಲ್ಲಿ ಮಾತ್ರವೇ ಹೆಚ್ಚಾಗಿ ಕಾಣಿಸಿಕೊಳ್ತವೆ. ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಅಷ್ಟು ಕಾಣಿಸಿಕೊಳ್ಳೋದಿಲ್ಲ. ಏಕೆಂದ್ರೆ ಬಿಸಿಲಿನ ತಾಪಮಾನಕ್ಕೆ ತಡೆದುಕೊಳ್ಳೋದಕ್ಕೆ ಆಗದೆ ಡಿಹೈಡ್ರೇಟ್ ಆಗಿ ಸತ್ತು ಹೋಗ್ತವೆ. ಅದಕ್ಕೆ ಆ ಸಮಯದಲ್ಲಿ ನೆರಳಿರುವ ತಂಪಾಗಿರುವ ಸ್ಥಳಗಳಲ್ಲಿ ಬಚ್ಚಿಟ್ಟುಕೊಳ್ತವೆ. ಮತ್ತೆ ಸಂಜೆ ಸಮಯ ಬಿಸಿಲು ಕಡಿಮೆಯಾಗಿ ವಾತಾವರಣ ತಂಪಾದ ನಂತರ ಒಂದೇ ಸಮಯಕ್ಕೆ ಹೊರಬಂದು ನಮ್ಮನ್ನ ಕಚ್ಚಲು ಪ್ರಾರಂಭಿಸ್ತವೆ. ಫ್ರೆಂಡ್ಸ್, ನಮ್ಮ ಚಾನಲ್ ಅಲ್ಲಿರೋ ಇಸ್ರೋ ರಿಲೇಟೆಡ್ ಈ ವಿಡಿಯೋವನ್ನ ಖಂಡಿತವಾಗ್ಲೂ ನೋಡಿ. ಯಾಕೆಂದ್ರೆ ಈ ವಿಡಿಯೋನ ತುಂಬಾ ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ಮಾಡಿದಿವೆ. ಹಾಗೆ ತುಂಬಾ ಒಳ್ಳೆ ಮಾಹಿತಿಯನ್ನ ಸಂಗ್ರಹ ಮಾಡಿ ಈ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡಲಾಗಿದೆ. ಇಂಥ ವಿಡಿಯೋ ನೋಡಿಲ್ಲ ಅಂದ್ರೆ ನಮಗೂ ಕೂಡ ಡಿಮೋಟಿವೇಟ್ ಆಗುತ್ತೆ. ಈ ವಿಡಿಯೋ ನೋಡಿ ಒಂದು ವೇಳೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ. ಯಾಕೆಂದ್ರೆ ತುಂಬಾ ಜನರಿಗೆ ತಲುಪುತ್ತೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.